Siridhanya is the food for human gut. And it's been my pleasure to be the first one to declare to the world, this is so. This is so. Lot of people when I say, ನಾವು ತಿಂತಾ ಇದ್ವಿ ಹಿಂದೆ, ನಮ್ಮಪ್ಪ ತಿಂತಾ ಇದ್ರು, ನಮ್ಮ ತಾತ ತಿಂತಾ ಇದ್ರು, ನಮಗೆ ಗೊತ್ತಿದೆ ನವನೆ ಅಂದ್ರೆ, ಸಾಮೆ ಅಂದ್ರೆ, ಆರ್ಕ ಅಂದ್ರೆ ಎಲ್ಲರೂ ತಿಂತಾ ಇದ್ರು. ಯಾರಿಗೂ ಗೊತ್ತಿರಲಿಲ್ಲ ಇದರಿಂದ ಇದು ಇಷ್ಟು ಒಳ್ಳೇದಾಗತ್ತೆ ಅಂತ. ಆ ಒಳ್ಳೇದಾಗತ್ತೆ ಅನ್ನೋದನ್ನ ನಾವು ಪ್ರಾಯೋಗಿಕವಾಗಿ ಕ್ಯಾನ್ಸರ್ ಪೇಷಂಟ್ಗಳಿಗೆ, SLE ಪೇಷಂಟ್ಗಳಿಗೆ, ಮಲ್ಟಿಪಲ್ ಸ್ಕ್ಲಿರೋಸಿಸ್ ಪೇಷಂಟ್ಗಳಿಗೆ, ಅಫ್ಕೋರ್ಸ್ ದೀಸ್ ಆರ್ ರೇರ್ ಡಿಸೀಸಸ್. ಈವನ್ ದ ರೇರ್ ಡಿಸೀಸಸ್ ಕ್ಯಾನ್ ಬಿ ಹೆಲ್ಪ್. ಕ್ರಾನ್ಸ್ ಡಿಸೀಸ್, ಕ್ಯಾನ್ಸರ್ ಪಟ್ಟಿ ಹಾಕಿದೀವಿ, 14 ಕ್ಯಾನ್ಸರ್ ಪಟ್ಟಿ ಹಾಕಿ ಈಗಾಗಲೇ 5-6 ವರ್ಷ ಆಗಿದೆ. ವಿಜಯ ಕರ್ನಾಟಕದಲ್ಲಿ ಬರೆದನ್ನ ಹಾಕಿದ್ದೀವಿ, ಅದನ್ನು ಪಟ್ಟಿ ಮಾಡಿವಿ, ಮತ್ತೆ ಸಣ್ಣ ಸಣ್ಣ ಪುಸ್ತಕಗಳಲ್ಲಿ ಎಲ್ಲರಿಗೂ ಹಂಚಿಕೊಂಡಿದ್ದೀವಿ. ಎಷ್ಟು ಮಟ್ಟಿಗೆ ಅಂದರೆ ಕೊನೆಗೆ ನಾನು ಯಾವಾಗಲೂ ಮೊನ್ನೆ ಇಲ್ಲ ಕಳೆದ ವರ್ಷ ಅಲ್ಲ, ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ಹೇಳ್ತಾ ಇದ್ದೆ, ಈ ಪಾಶ್ಚಾತ್ಯರನ್ನ ನಾವು ಅಂಧಾನುಕರಣ ಮಾಡಿ ಮಾಡಿ ಕೊನೆಗೆ ಬುದ್ಧಿತನವನ್ನ ಮಾರಾಟ ಮಾಡಿಕೊಳ್ಳುವ ಬುದ್ಧಿಮಾಂದ್ಯರಾಗಿದ್ದೀವಿ ಅಂತಾನು ಹೇಳಿದ್ದೀನಿ. ಈ ಪೇಟೆಂಟ್ ಕಲ್ಚರ್ ಬಂದ್ಬಿಟ್ಟಿದೆ. ಏನೋ ನಾನು ಕಂಡುಹಿಡಿದಿದ್ದೀನಿ, ನೋಡ್ಕೊಳ್ರಿ, ಪೇಟೆಂಟ್ ಮಾಡಿದ್ದೀನಿ, ನನಗೆ ದುಡ್ಡು ಕೊಡ್ರಿ ಅಂತ. ಜ್ಞಾನ ಇರೋದು ಹಂಚ್ಕೊಳ್ಳೋದಕ್ಕೆ. ಇದು ನಮ್ಮ ದೇಶದಲ್ಲಿ ಎಷ್ಟು ವರ್ಷಗಳಿಂದ ಏನಾದರೂ ಕಂಡುಹಿಡಿದರೆ ಅನಾಮಿಕ ಅಂತ ಹೇಳಿ ಜ್ಞಾನವನ್ನ ಧಾರೆ ಹರಿತಾ ಇದ್ರು. ಇಟ್ ಈಸ್ ನಾಟ್ ಟು ಮೇಕ್ ಮನಿ, ಇಟ್ ಈಸ್ ಟು ಮೇಕ್ ಅದರ್ಸ್ ಲೈಫ್ ಬೆಟರ್. ದ ನಾಲೆಡ್ಜ್ ಹ್ಯಾಸ್ ಟು ಬಿ ಶೇರ್ಡ್, not to make money. This is the beauty of our land. This is the greatness of our land. ಜ್ಞಾನವನ್ನ ಮಾರಾಟ ಮಾಡುವ ಬುದ್ಧಿಮಾಂದ್ಯತನ ಬೇಡ ಅಂತ ಯಾವಾಗಲೂ ಹೇಳಿದ್ದಾರೆ ನಮ್ಮ ಪೂರ್ವಜರು. ಇದು ನಮ್ಮ ಸಂಪ್ರದಾಯ. ಅದೇ ಕಾಷಾಯ ಬಣ್ಣ. ಕಾಷಾಯ ಅಂದ್ರೆ ಏನು? ಕತ್ತಲು ಬೆಳಕು ಎರಡು ಯೋಗ ಸಮಯ. ಅದು ಅಂದ್ರೆ ಒಬ್ಬರದು ಒಬ್ಬರನ್ನ ತ್ಯಾಗ ಮಾಡಿ ಆ ಕಾಷಾಯ ಬಣ್ಣ ಉದ್ಭವ ಆಗತ್ತೆ. ಜಸ್ಟ್ ದ ಟ್ರಾನ್ಸಿಟ್ ಸ್ಟೇಟ್. ಅದಕ್ಕೆ ಕಾಷಾಯ ತ್ಯಾಗದ ಪ್ರತೀಕೆಯಾಗಿ ನಾವು ಬಳಸ್ತೀವಿ. ಅದರ ಜೊತೆಗೆ ವೈವಿಧ್ಯಮಯವಾದ ಎಲೆ ಸೊಪ್ಪುಗಳನ್ನು ಕುಡಿಯೋದರಿಂದ, ಕಷಾಯಗಳನ್ನು ಕುಡಿಯೋದರಿಂದ ಎಷ್ಟೊಂದು ಉಪಶಮನ ಆಗ್ತಾ ಇದೆ ಅಂದರೆ, ತುಂಬ ಜನ ಸರ್ ನೀವು ಹೇಳಿದ್ದ ಕಷಾಯಗಳನ್ನು ಕುಡದೆ ನಮಗೆ ಆರಾಮ ಸಿಗ್ತಾ ಇದೆ ಅಂತ ಫೋನ್ ಮಾಡೋಕ್ಕೆ ಶುರು ಮಾಡೋದು. ಇಲ್ಲಪ್ಪ, ಅದು ತಾತ್ಕಾಲಿಕ. ನಿಜವಾದ ಗುಣ ಆಗೋದು ಸಿರಿಧಾನ್ಯಗಳ ಆ ಅದ್ಭುತವಾದ ಸೆಂಟ್ರಲ್ ಮೆಟಬಾಲಿಸಮ್, ಆ ರಿಲೀಸ್ ಆಫ್ ಗ್ಲೂಕೋಸ್ ನಿಧಾನವಾಗಿ ರಕ್ತಕ್ಕೆ ಬರುವುದರಿಂದ ಎಲ್ಲ ನಿರ್ನಾಳ ಗ್ರಂಥಿಗಳು, ಅಂಗಾಂಗಗಳು ತಮ್ಮ ತಮ್ಮ ಕೆಲಸವನ್ನ ಸರಿಯಾಗಿ ನಿಭಾಯಿಸಿಕೊಳ್ಳುವುದಕ್ಕೆ ಸಮಯ ಸಿಗುತ್ತೆ. ಆದ್ದರಿಂದ ಆರೋಗ್ಯ ನಿಮ್ಮ ದೇಹದಲ್ಲಿ ಭಾಸ ಆಗತ್ತೆ. ಅಂದರೆ ಆವತ್ತು ನಿಮ್ಮ ದೇಹದಲ್ಲಿದ್ದ ಕಲ್ಮಶಗಳನ್ನ ಶುದ್ಧ ಮಾಡಿಕೊಳ್ಳೋದಕ್ಕೆ ಈ ಸಿರಿಧಾನ್ಯಗಳಲ್ಲಿದ್ದ ಪಿಷ್ಟ ಪದಾರ್ಥದ ಜೊತೆಗೆ ಸೇರಿದ್ದ ಈ ನಾರಿನ ಅಂಶ ಸಹಾಯ ಮಾಡುತ್ತೆ. ಅಂದರೆ ನೀವು ಏಕಾದಶಿ ಉಪವಾಸ ಮಾಡಿ ಅಂತ ಹೇಳಿದೆ. ಏಕಾದಶಿ ಉಪವಾಸ ಮಾಡೋದು ಯಾತಕ್ಕೆ ಅಂದರೆ, ನಿಮ್ಮ ದೇಹದಲ್ಲಿ ಪ್ರತಿಯೊಂದು ಅಂಗಾಂಗದಲ್ಲಿ ನಡೆಯತಕ್ಕಂಥ ಜೀವ ರಾಸಾಯನಿಕ ಕ್ರಿಯೆಗಳ ಸರಮಾಲೆ ಹೆಂಗೆ ನಡೆಯಬೇಕೋ ಹಂಗೆ ನಡೆಸೋದಕ್ಕೆ ಸಮಯ ಕೊಡೋದಕ್ಕೆ ಈ ಏಕಾದಶಿ ಹೆಲ್ಪ್ ಆಗತ್ತೆ. ಅದು ಯಾಕಾಗತ್ತೆ ಅಂದರೆ, ಅಲ್ಲಿದ್ದ ಕಲ್ಮಶಗಳನ್ನು ತೆಗೆಯೋದಕ್ಕೆ ಸಮಯ ಸಿಗಬೇಕು. ಸೊ ಆ ಕಲ್ಮಶಗಳನ್ನು ಸಿರಿಧಾನ್ಯಗಳಿದ್ದ ಈ ನಾರಿನ ಅಂಶ, ಅದು ನೀರಿನಲ್ಲಿ ಕರಗದಿದ್ದು ಇರ್ಬೋದು, ನೀರಿನಲ್ಲಿ ಕರಗುವುದು ಇರ್ಬೋದು. ದ ಸಾಲ್ಯುಬಲ್ ಆ್ಯಂಡ್ ಇನ್ಸಾಲ್ಯುಬಲ್ fiber in the siridhanya helps to remove all the dirt that is created by various metabolic reactions in our bodies, and that is the beauty of siridhanya. So you are removing the things that are not required in your body day in and day out immediately, and that is the beauty of siridhanya. And no other food material has got this arrangement in our food, including greens, including vegetables, including
fruits, because the amount of water available in these materials is 90 to 95%. So if you want to supply all the ingredients that are required for our health, you have to consume 20 kilos of greens, 18 kilos of vegetables, 10 kilos of fruits, which is impossible for human being. So these are all supplementary. They can create and help different kinds of metabolic disorders in different places and for small period of time. Hence, the staple food, ಮೂಲ ಆಹಾರ ನಮಗೆ ಸಿರಿಧಾನ್ಯವಾಗಿ ವೈವಿಧ್ಯಮಯವಾದ ಸೊಪ್ಪುಗಳು, ತರಕಾರಿಗಳು, ಹಣ್ಣುಗಳು ಸ್ವಲ್ಪ ಪ್ರಮಾಣದಲ್ಲಿ, ಜೊತೆಗೆ ನಮಗೆ ಬೇಕಾಗಿದ್ದ ಈ ಪ್ರೋಟೀನ್, ಅಮಿನೋ ಆಸಿಡ್ ಸೀಕ್ವೆನ್ಸಸ್ಸನ್ನು ಸರಿಯಾಗಿ ಮಾಡಿಕೊಂಡಿರೋ ಪ್ರೋಟೀನ್ಸು 6-8% ಬೇಕಾಗಿರೋದು. ಸೊ ನಮಗೆ ಈ ನಟ್ಸ್, ಡೈಕೋಟಿಲಿಡನ್ಸ್ ಜಾಸ್ತಿ ಬೇಕಾಗಿಲ್ಲ, ಒಂದು ಹಿಡಿಯಷ್ಟು ಸಾಕು. ಇದನ್ನು ಎಲ್ಲರೂ ಗಮನಿಸಿರಿ. ಈ ಎಕನಾಮಿಕ್ ಮಾಡೆಲಲ್ಲಿ ಇದು ಜಾಸ್ತಿ ಬೇಕು, ಅದು ಜಾಸ್ತಿ ಬೇಕು ಅಂತ ಹೇಳಿದ್ದಾರೆ. ಸೋಯಾಬೀನ್, ಲಾಟ್ ಆಫ್ ಪ್ರೋಟೀನ್. ನೀವು ಮಾಂಸ ತಿಂದೇ ಇದ್ರೂ ಸೋಯಾಬೀನ್ ತಿನ್ರಿ, ಇಷ್ಟಿಷ್ಟು ತಿನ್ರಿ ಅಂತ. ನಮಗೆ ಅಷ್ಟಷ್ಟು ಬೇಕಾಗಿಲ್ಲ. ಯು ಓನ್ಲಿ ನೀಡ್ 6 to 8%, nothing more than that. That means if you take half fistful of groundnuts once a week is more than enough for you, or fistful of green gram once a week is more than for you. Apart from that, the protein required for your body is available in siridhanya, no problem at all. So lot of misconceptions and scientific myths have been created by this present day science. In the name of science, in the name of understanding diseases, we have been misled. So we need to redefine, we need to relook at things the way they are. So we have to come and start discussing about what is food. So let us all, I am not saying what I say is the final thing. I have started this awareness, and let's now look into the aspects from the point of view, from the ecological models, from the health perspective instead of disease perspective. So how to be healthy should be our study. How not to be healthy should be our focus. So these are the aspects that I want to draw attention to, nothing more. We have missed the bus till now, and right now what I feel very, very happy about is I am slowly, if not everyone's attention, some people's attention is now being drawn into what I have been trying to communicate to all the people in the world. Now